Hello friends, welcome back to my YouTube channel. ಸೊ ಪ್ರಿಲಿಮಿನರಿ ಪರೀಕ್ಷೆಗೆ ಕೊನೆಯದಾಗಿ 30 ದಿನಗಳಷ್ಟ ಉಳಿದವು ಅಂಡ್ ವರ್ಷದ ಒಂದು ವರ್ಷದ ಏನು ಪ್ರಿಪ್ರೇಷನ್ ಐತ್ಲ ಅದು ಒಂದು ಸೈಡ್ ಆದ್ರೆ ಲಾಸ್ಟ್ ಏನಿದು ಒಂದು 25-30 ಡೇಸ್ ಉಳಿತೈತ್ಲ ಇದ ಒಂದು ಸೈಡ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಅದ. ಸೊ ವರ್ಷ ಎಲ್ಲ ಓದಿದ್ದನ್ನ ನೀವು ಪರ್ಫೆಕ್ಟ್ ಆಗಿ ರಿವಿಷನ್ ಮಾಡಿದ್ರಷ್ಟ ಒಂದು ಪ್ರಿಲಿಮಿನರಿ ಪರೀಕ್ಷೆ ಕ್ಲಿಯರ್ ಮಾಡಿ. ಈ ಟೈಮ್ ಒಳಗೆ ಎಷ್ಟು ಅವರ್ ಓದಬೇಕು ಅನ್ನೋ ಕ್ವಶನ್ ಅರೈಸ್ ಆಗ್ಬೋದು. 14ಕ್ಕಿಂತ ಹೆಚ್ಚು ಅವರ್ಸ್, 12, 13, 14 ಎಷ್ಟು ಪಾಸಿಬಲ್ ಆಗ್ತದಲ್ಲ ಅಷ್ಟು ಅವರ್ನ ಸ್ಟಡಿಗೆ ಡಿವೋಟ್ ಮಾಡ್ರಿ. ಅಂಡ್ 30 ದಿನದೊಳಗ ಪ್ರತಿದಿನೂ 3 ಸ್ಲಾಟ್ ಒಳಗ ಡಿವೈಡ್ ಮಾಡ್ರಿ. 3 ಭಾಗದೊಳಗ ನಿಮ್ಮ ಟೈಮ್ ನ ಡಿವೈಡ್ ಮಾಡ್ರಿ. ಏನೇನಂತಂದ್ರ ಒಂದು ಸಿಸ್ಯಾಟು, ಒಂದು GS ಪೇಪರು, ಇನ್ನೊಂದು ಕರೆಂಟ್ ಅಫೇರ್ಸು. ಈಗ IAS ಪ್ರಿಲಿಮಿನರಿ ಪರೀಕ್ಷೆ ಕ್ಲಿಯರ್ ಮಾಡಿರಷ್ಟ ನೀವು ಮೇನ್ಸಿಗೆ ಹೋಗ್ತೀರಿ. ಸೊ ಟಾರ್ಗೆಟ್ ಏನು, ಪ್ರಿಲಿಮ್ಸ್ ಎನಿ ಕಂಡೀಷನ್ ಕ್ಲಿಯರ್ ಆಗ್ಲೇಬೇಕು. ಸೊ ಪ್ರಿಲಿಮಿನರಿ ಪರೀಕ್ಷೆ ಕ್ಲಿಯರ್ ಆಗ್ಬೇಕಂದ್ರೆ ನಿಮಗೆ ಏನೇನು ಗೊತ್ತಿರಬೇಕು, ಸಿಸ್ಯಾಟ್ ನಿಮ್ಮದು ಕ್ಲಿಯರ್ ಆಗಬೇಕು ಅಂಡ್ GS ಪೇಪರು, ಕರೆಂಟ್ ಅಫೇರ್ಸು, ಈ 3 ಈಕ್ವಲಿ ಇಂಪಾರ್ಟೆಂಟ್ ಅದಾವು ನಿಮ್ಮ ಪ್ರಿಲಿಮ್ಸ್ ಒಂದು ಕ್ಲಿಯರ್ ಆಗ್ಬೇಕಂದಾಗ. ಸೊ ಈಕ್ವಲಿ ಆದ್ರೂ ಟೈಮ್ ಡಿವೈಡ್ ಮಾಡ್ರಿ. ಇದು ಅಕಾರ್ಡಿಂಗ್ ಟು ನಿಮ್ಮ ಒಂದು ವೀಕ್ನೆಸ್ಸು, ಸ್ಟ್ರೆಂತು. ಕೆಲವ್ರದ್ದು ಏನಿರ್ತೈತೆ ಅಂದ್ರೆ GS ಬೆಸ್ಟ್ ಇರ್ತದ, ಕರೆಂಟ್ ಅಫೇರ್ಸು ಸಿಸ್ಯಾಟ್ ಚಲೋ ಇರಂಗಿಲ್ಲ. ಸೊ ಅಂಥವ್ರು ಏನ್ ಮಾಡ್ರಿ, ಸಿಸ್ಯಾಟು ಮತ್ತು ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಅವರ್ಸ್ನ ಕೊಡ್ರಿ. ಇನ್ನ ಕೆಲವ್ರದ್ದು ಹೆಂಗಿರ್ತೈತೆ ಅಂದ್ರೆ GS ಭಾಳ ವೀಕ್ ಇರ್ತದ, ಸಿಸ್ಯಾಟ್ ಅವ್ರದ್ದು ಬೆಸ್ಟ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು BE ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮ್ಯಾಥ್ಸ್ ಜಾಸ್ತಿ ಫೇವ್ರೇಟ್ ಇರುವಂತ ವಿದ್ಯಾರ್ಥಿಗಳಿಗೆ ಸಿಸ್ಯಾಟ್ ಜಾಸ್ತಿ ಮಾಡೋ ಅವಶ್ಯಕತೆನೇ ಇಲ್ಲ. ಅಂಥವ್ರು ಏನ್ ಮಾಡ್ಬೇಕು, ಸಿಸ್ಯಾಟಿಗೆ ಕಡಿಮೆ ಟೈಮ್ನ ಹಾಕ್ರಿ, GS ಕರೆಂಟ್ ಅಫೇರ್ಸ್ಗೆ ಹೆಚ್ಚು ಹಾಕ್ರಿ. ಈ ತರ ಒಂದು ದಿನದೊಳಗ 3 ಭಾಗ ಮಾಡ್ರಿ ನಿಮ್ಮ ಒಂದು ಸಮಯವನ್ನ. ಅಂಡ್ ನಿಮಗೆ ಯಾವ್ದು ಟಫ್ ಅನಿಸ್ತದ, ಯಾವ್ದು ಈಸಿ ಅನಿಸ್ತದ, ಅಕಾರ್ಡಿಂಗ್ ಟು ಟೈಮ್ನ ಡಿವೈಡ್ ಮಾಡಿ ಈ 3ಕ್ಕೂ ಈಕ್ವಲ್ ಒಂದು ಇಂಪಾರ್ಟೆನ್ಸ್ ನ ಕೊಡ್ಲೇಬೇಕು. ಯಾಕಂದ್ರ ಈ 3 ಇದ್ದಾಗನ ನಿಮ್ಮ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತೈತೆ ಅನ್ನೋದು ನಿಮ್ಮ ಮೈಂಡ್ ಒಳಗೆ ಇರ್ಲೇಬೇಕಾಗ್ತದ. ಪ್ರಿಲಿಮ್ಸ್ ಇದು ಎಸ್ ಈ UPSC ಒಳಗೆ ಒನ್ ಆಫ್ ದಿ ಒಂದು ಏನು ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ 3 ಏನು ಸ್ಟೇಜಸ್ ಬರ್ತಾವಲ್ಲ, ಪ್ರಿಲಿಮ್ಸ್ ಅನ್ನ ಬಹಳ ಟಫ್ ಇರ್ತದ ಕಂಪೇರ್ ಟು ಮೇನ್ಸು ಅಂಡ್ ಇಂಟರ್ವ್ಯೂವ. ಸೊ ಹಿಂಗಾಗಿ ಪ್ರಿಲಿಮ್ಸ್ ಏನೈತಿ ಬರೀ ಕ್ಲಿಯರ್ ಮಾಡ್ಬೇಕಿದ್ರ ಮಾರ್ಕ್ಸ್ ಅಂತೂ ನಿಮಗೆ ಕೌಂಟ್ ಆಗಂಗಿಲ್ಲ ಮೇನ್ಸ ಇಂಟರ್ವ್ಯೂ ಒಳಗೆ, ಬಟ್ ಕ್ಲಿಯರ್ ಮಾಡಲೇಬೇಕು. ಸೊ ಒಂದು ಟಾರ್ಗೆಟ್ ನಂಬರ್ನ ಸೆಟ್ ಮಾಡ್ಕೊಡ್ರಿ. ಇವಾಗ ಒಂದು 28 ಕ್ವಶನ್ ಪಕ್ಕ ಕ್ಲಿಯರ್ ಆದ್ರೆ ಅಷ್ಟೇ ನೀವು ಸಿಸ್ಯಾಟ್ನ ಕ್ಲಿಯರ್ ಮಾಡ್ತೀರಿ. ಸೊ ಆ ನಂಬರ್ ಮೈಂಡ್ ಒಳಗೆ ಇರಬೇಕು. ಅಂಡ್ ನೆಕ್ಸ್ಟ್ ಸಿಸ್ಯಾಟ್ ವಿಡಿಯೋ ಒಳಗೆ GS ಪೇಪರ್ದು ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ. ಅವಾಗ ಈ ತರ ಒಂದು ಅಂಕಗಳನ್ನ ಕೌಂಟ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇನ್ನು 50 ಕ್ವಶನ್ ಏನಾರ ಕ್ಲಿಯರ್ ಮಾಡಿದ್ರಿ GS ಒಳಗಂತಂದ್ರೆ 100 ಅಂಕಗಳು ಬರ್ತಾವು, ಮುಗಿತ್ ಟಾರ್ಗೆಟ್ ಫಿನಿಶ್. ಬಟ್ ಇಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಐತೆ ಅಂದ್ರೆ ನೆಗೆಟಿವ್ ಅಂಕಗಳು ಅದಾವು. ಸೊ ನೆಗೆಟಿವ್ ಅಂಕಗಳನ್ನ ಡಿಡಕ್ಟ್ ಮಾಡಿ ಆಮೇಲೆ ನೀವು ಎಷ್ಟು ಅಂಕಗಳು ಬರ್ತಾವ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅಂದ್ರಷ್ಟ ನಿಮ್ಮ ಒಂದು ಟಾರ್ಗೆಟ್ನ ನೀವು ಅಚೀವ್ ಮಾಡಕ್ ಸಾಧ್ಯ ಆಗ್ತದ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೆಸ್ಟ್ ಸೀರೀಸ್. ಎಸ್, ಇವಾಗ ಸದ್ಯಕ್ಕೆ ಮಾಕ್ ಟೆಸ್ಟ್ ಅತ್ಲ ಹಚ್ಚೋದ ಬೆಸ್ಟ್ ಅದ. ಬಟ್ ಕೊನೆಯ ಲಾಸ್ಟ್ ಏನು 10 ದಿನ ಉಳಿದಿರ್ತಾವಲ್ಲ ಅವಾಗ ಹಚ್ಚಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಲಾಸ್ಟ್ 10 ಡೇಸ್ ಒಳಗೆ ಏನಾರ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿರಿ, ಎಲ್ಲೋ ಒಂದ್ ಕಡೆ ಕಡಿಮೆ ಅಂಕಗಳದು ಬಂದು ಅಪ್ಪ, ಅವಾಗ ಏನಾಗ್ತೀರಿ, ಡಿಮೋಟಿವೇಟ್ ಆಗ್ತೀರಿ, ಅಗೇನ್ ಸ್ಟ್ರೆಸ್ ಒಳಗೆ ಬರ್ತೀರಿ. ಸೊ ಲಾಸ್ಟ್ 10 ಡೇಸ್ ಏನೈತ್ಲ ಮಾಕ್ ಟೆಸ್ಟ್ ಕಡೆ ಹೋಗಕ್ ಹೋಗ್ಬೇಡ್ರಿ. ಏನ್ 20 ಡೇಸ್ ಉಳಿದವ್ರಲ್ಲ ಅಲ್ಲಿ ನೀವು ಮಾಕ್ ಟೆಸ್ಟ್ ನ ಟ್ರೈ ಮಾಡ್ರಿ. ಅಂಡ್ ಪೂರಾ 30 ಡೇಸ್ ಎಲ್ಲಿ ಇರ್ಬೇಕಂದ್ರೆ ಇದು ಪೂರ್ತಿಯಾಗಿ ನಿಮ್ದು ರಿವಿಷನ್ಗೆ ಡಿವೋಟ್ ಆಗಿರ್ಬೇಕು. ಓಕೆ, ತೀರಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಾರ ಮಿಸ್ ಆಗಿದ್ದು ಅನ್ಕೊಳ್ರಿ, ಲೈಕ್ ಬಜೆಟ್ ಆಗಿರ್ಬೋದು, ಅಥವಾ ಏನಾರ ಎನ್ವೈರನ್ಮೆಂಟ್ ಒಳಗಿನ ಕರೆಂಟ್ ಅಫೇರ್ಸ್, GK ರಿಲೇಟೆಡ್ ಏನಾರ ಟಾಪಿಕ್ಸ್ ಏನಾರ ಮಿಸ್ ಆಗಿದ್ದು. ಅಂಡ್ ಡೆಫಿನೆಟ್ಲಿ ಅವು ಎಕ್ಸಾಮಿಗೆ ಬರ್ತಾವು ಅನ್ನೋ ಟಾಪಿಕ್ಸ್ ಇದ್ರೆ ಅಷ್ಟ ಹೊಸ ಟಾಪಿಕ್ಸ್ ನ ಓದ್ರಿ. ಅದರ್ವೈಸ್ ಇವಾಗ ಏನ್ ನೀವು ಓದಿರಿ 1 ಇಯರ್ ಇಂದ ಏನ್ ಓದಿರಲ್ಲ ಅದ್ರದ ಬರೀ ರಿವಿಷನ್ ಮಾಡ್ರಿ. ಇಂಪಾರ್ಟೆಂಟ್ ಅದ. ಅಂಡ್ ಈ ಟ್ರಿಕ್ ಯೂಸ್ ಆಗೋದು ಕೇವಲ 1 ವರ್ಷದಿಂದ ಅಥವಾ 6 ತಿಂಗಳದಿಂದ. ಯಾರೆಲ್ಲ ಸಿಲೆಬಸ್ ನ ಕವರ್ ಮಾಡ್ಕೊಂಡಿರಲ್ಲ ಅವ್ರಿಗೆ ಅಷ್ಟೇ ಈ ಒಂದು ಟ್ರಿಕ್ ಹೆಲ್ಪ್ ಆಗ್ತದ. ಅದರ್ವೈಸ್ ನೀವು ಇವಾಗ ಜಸ್ಟ್ ಬಂದ್ ಇವಾಗ ಹೋದ್ ಮಂತ್ ನಾನು ಅಪ್ಲಿಕೇಶನ್ ಹಾಕೇನಿ, ಸೊ ಇವಾಗ ನಾ ಎಕ್ಸಾಮ್ ಬರೆಯಕ್ ಪ್ರಿಪೇರ್ ಆಗತ್ತೇನಿ, 1 ತಿಂಗಳೊಳಗೆ ಮಾಡ್ತೀನಿ ಅನ್ನೋರಿಗೆ ಮಾತ್ರ ಈ ಟ್ರಿಕ್ ಆನೆಸ್ಟ್ ಆಗಿ ವರ್ಕ್ ಆಗಂಗಿಲ್ಲ. ಸೊ ಯಾರೆಲ್ಲ 1 ಇಯರ್ದಿಂದ 6 ತಿಂಗಳಿಂದ ಶ್ರಮ ಪಡ್ಕೊಂತ ಬಂದಿರಿ ಅವರು ನೆಕ್ಸ್ಟ್ ಈ 1 ತಿಂಗಳೊಳಗೆ ಈ ತರ ನಿಮ್ಮ ಒಂದು ಟೈಮ್ನ ಡಿವೈಡ್ ಮಾಡಿ ಒಂದು ಫೋಕಸ್ ಏರಿಯಾ ಮೇಲೆ ಫೋಕಸ್ ಜಾಸ್ತಿ ಹಾಕಿ ಮಾಕ್ ಟೆಸ್ಟ್ನ ಸಾಲ್ವ್ ಮಾಡ್ತಾ ರಿವಿಷನ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಕ್ಲಿಯರ್ ಆಗ್ತದ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.